ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ. ಅದೆಷ್ಟೋ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನವನ್ನು ನಡೆಸ್ತಾ ಇರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಈ ಒಂದು ಯೋಜನೆಯನ್ನು ಪ್ರಾರಂಭವಾದ ಬಳಿಕ ಬಹಳಷ್ಟು ಜನರು ನೆಮ್ಮದಿಯಿಂದ ಇರುವಂಥದ್ದು. ಅದರಿಂದ ಈ ಒಂದು ಕಂತಿನ ಹಣ, ಹೌದು ವೀಕ್ಷಕರೇ, 3 ಕಂತಿನ ಹಣ ಸತತವಾಗಿ 3 ಕಂತಿನ ಹಣ ಪೆಂಡಿಂಗ್ ಆಗಿ ಉಳಿದ್ಬಿಡ್ತು. ಯಾಕೆ ಈ ಒಂದು ಕಂತಿನ ಹಣ ಹಾಕಲಿಲ್ಲ ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಈಗ ಸರ್ಕಾರದಿಂದ ಬಹಳಷ್ಟು ಜನರು ದಂಗೆ ಎದ್ದರು. ನಮಗೆ ಈ ಒಂದು ಕಂತಿನ ಹಣ ಯಾಕೆ ಹಾಕಲಿಲ್ಲ ಅಂತ ಬಹಳಷ್ಟು ಜನರು ಕೇಳ್ತಾ ತೊಡಗಿದ್ರು. ಅದಕ್ಕೋಸ್ಕರ ಇವಾಗ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಬಹಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿದ್ದ ಕಾರಣ ಬಹಳಷ್ಟು ತೊಂದರೆ ಆಯಿತು. ಅದಕ್ಕೋಸ್ಕರ ಇವಾಗ ಇಷ್ಟು ಜಿಲ್ಲೆಗೆ ಇವತ್ತು ಹಾಕ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಮೊನ್ನೆಯಿಂದನೂ ಈ ಒಂದು ಕಂತಿನ ಹಣವು ಹಾಕ್ತಾ ಇರುವಂಥದ್ದು. ನಿನ್ನೆ ಬಹಳಷ್ಟು ಜಿಲ್ಲೆಗೆ ಹಾಕಿದ್ದಾರೆ ಮತ್ತು ಇವತ್ತು ಕೂಡ ಈ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾರೆ. ಮತ್ತು ನಾನು ಈ ಒಂದು ಜಿಲ್ಲೆಯ ಲಿಸ್ಟನ್ನು ಕೂಡ ಹೇಳ್ತೇನೆ. ವೀಕ್ಷಕರೇ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ರಾಜ್ಯ ಸರ್ಕಾರದ ಹೌದು ವೀಕ್ಷಕರೇ, ಮಹತ್ವದ ಶ್ರೀ ಸಬಲೀಕರಣ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಮೊತ್ತವನ್ನು ಫಲಾನುಭವಿಗಳಿಗೆ ಮಹಿಳೆಯರ ಖಾತೆಗೆ, ಹೌದು ವೀಕ್ಷಕರೇ, ಮಹಿಳೆಯರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಅವರಿಗೆ ಹಾಕ್ತಾ ಇದ್ರು. ಹೌದು ವೀಕ್ಷಕರೇ, ಈ ಒಂದು ಡಿಬಿಟಿ ಮೂಲಕ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಅವರಿಗೆ ಹೋಗಿ ಆ ಒಂದು ಮಹಿಳೆಯ ಖಾತೆಗೆ ಹೋಗಿ ತಲುಪುತ್ತಿತ್ತು. ಆದರೆ ಇವಾಗ 3 ಕಂತಿನ ಹಣ ಬಾಕಿ ಉಳಿದ್ಬಿಡ್ತು. ಹೌದು ವೀಕ್ಷಕರೇ, ಕಳೆದ ಕೆಲ ತಿಂಗಳಿಂದ ಅನೇಕ ಫಲಾನುಭವಿಗಳಿಗೆ ಈ ಒಂದು ಮೊತ್ತವು ಪಡೆಯದ ಕಾರಣ ಬಹಳಷ್ಟು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದರಿಂದ ಇವಾಗ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇವಾಗ ಹೌದು ವೀಕ್ಷಕರೇ, ಈ ಒಂದು ಮೇ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ 6,000 ರೂಪಾಯಿ ಹಣ ಬರ್ತಾ ಇರುವಂಥದ್ದು. ಈ ಒಂದು 6,000 ರೂಪಾಯಿ ಹಣವನ್ನು ಯಾವ ರೀತಿ ಹಾಕ್ತಾರೆ ಮತ್ತು ಯಾವ ಜಿಲ್ಲೆಗೆ ಇವತ್ತು ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರಹ ಸರ್ಕಾರದ ಯೋಜನೆಯ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವು ಪ್ರತಿಯೊಬ್ಬರಿಗೂ ಸಿಗುತ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, 3 ಕಂತಿನ ಹಣ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಆದರೆ ಇವಾಗ ಈ ಒಂದು ಹಣವನ್ನು ಡಿಬಿಟಿ ಮೂಲಕ ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತಾ ಇರುವಂಥದ್ದು. ಯಾರ ಅಕೌಂಟ್ ಇನ್ನೂ ಚಾಲ್ತಿಯಲ್ಲಿ ಇಲ್ವೋ ಅವರು ಹೋಗಿ ಅಕೌಂಟನ್ನು ಚಾಲ್ತಿ ಮಾಡಿಸಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊತೇನೆ ಮತ್ತು ತಿಳಿಸ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರ ಅಕೌಂಟ್ ಚಾಲ್ತಿ ಇಲ್ಲೋ ಹೋಗಿ ಅಕೌಂಟನ್ನು ಚಾಲ್ತಿ ಮಾಡಿಸಿ. ಆ ಚಾಲ್ತಿಯಲ್ಲಿದ್ದರೆ ಮಾತ್ರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು. ಮತ್ತು ಅಥವಾ ಯಾವುದೇ ಒಂದು ಹಣ ಬರಬೇಕಂದ್ರೂ ನಿಮ್ಮ ಅಕೌಂಟ್ ಚಾಲ್ತಿ ಇರಲೇಬೇಕು. ಅದರಿಂದ ನೀವು ಚಾಲ್ತಿ ಮಾಡಿಸ್ಕೊಳ್ಳಿ. ಇವಾಗ ಈ ಒಂದು ಮೇ ತಿಂಗಳಲ್ಲಿ ಪ್ರತಿಯೊಬ್ಬರಿಗೂ 6,000 ರೂಪಾಯಿ ಹಣ ತಲುಪುವಂಥದ್ದು. ಹೌದು ವೀಕ್ಷಕರೇ, ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಒಂದು 3 ತಿಂಗಳ, ಹೌದು ವೀಕ್ಷಕರೇ, 3 ತಿಂಗಳ ಹಣವನ್ನು ನಾವು ನಿಮಗೆ ಹಾಕ್ತೇವೆ. ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಈ 3 ತಿಂಗಳ ಹಣವು ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಆದರೆ ನಾವು ಇವಾಗ ಈ ಒಂದು ಮೇ ತಿಂಗಳಲ್ಲಿ ಹಂತವಾಗಿ, ಹೌದು ವೀಕ್ಷಕರೇ, ಮೇ ತಿಂಗಳಲ್ಲಿ ಹಂತವಾಗಿ ನಾವು ನಿಮಗೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಯಾರು ಕೂಡ ನೀವು ತಲೆಸ್ಕೊಡೋಕೆ ಹೋಗಬೇಡಿ ಮತ್ತು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗಾಗಿ ಈ ಒಂದು ಹಣವನ್ನು ನಾವು ತೆಗೆದಿಟ್ಟಿರುವಂಥದ್ದು. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಭಯ ಪಡುವಂತಿಲ್ಲ. ಇನ್ನು ಮುಂದೆ ಈ ಒಂದು ಹಣವನ್ನು ಹಾಕ್ತಾರಾ ಇಲ್ವಾ ಅಂತ ಬಹಳಷ್ಟು ಜನರ ತಲೆಯಲ್ಲಿ ಯೋಚನೆ ಇದೆ. ಅದನ್ನು ತೆಗೆದು ಹಾಕಿಬಿಡಿ. ಯಾವುದೇ ಒಂದು ಕಾರಣದಿಂದ ಈ ಒಂದು ಹಣ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾವು ಈ ಒಂದು ಹಣವನ್ನು ಹಾಕಿರಲಿಲ್ಲ ಅಷ್ಟೇ. ಆದರೆ ಈ ಒಂದು ಹಣವನ್ನು ಈ ಸರ್ಕಾರ ಮುಗಿಯುವ, ಹೌದು ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಂತ್ಯಗೊಳ್ಳುತ್ತದೆ ಅಲ್ಲಿಯವರೆಗೂ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಕೊನೆಯವರೆಗೂ ನೋಡಿ ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೌದು ವೀಕ್ಷಕರೇ, ಒಂದಿಷ್ಟು ಜಿಲ್ಲೆಗೆ ನಾನು ಹೇಳ್ತೇನಲ್ಲ, ಇಷ್ಟು ಜಿಲ್ಲೆಗೆ ಇವತ್ತು ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು. ಈ ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು. ಈ ಒಂದು ವಾರದಲ್ಲಿ, ಹೌದು ವೀಕ್ಷಕರೇ, ಮೇ 1ನೇ ವಾರದಲ್ಲಿ ಮುಗಿದರ ಒಳಗಡೆ 1 ಕಂತಿನ ಹಣ ಹಾಕಿದ್ದಾರೆ. ಹಾಗೆ ಇವಾಗ 2ನೇ ವಾರದಲ್ಲಿ ಯಾವ ತರಹ ಯಾವ ಜಿಲ್ಲೆಗೆ ಎಷ್ಟು ಹಣ ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ 1ನೇ ವಾರದಲ್ಲಿ ಯಾವ್ಯಾವ ಜಿಲ್ಲೆಗೆ ಹಾಕಿದ್ದಾರೆ ಅನ್ನೋದು ನಾನು ನಿಮಗೆ ಮೊನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಆದರೆ ಇವಾಗ ವಿಡಿಯೋ ಮಾಡ್ತಾ ಇರುವುದು ಈ ವಾರದಲ್ಲಿ, ಹೌದು ವೀಕ್ಷಕರೇ, ಮೇ 2ನೇ ವಾರದಲ್ಲಿ ಯಾವ ಜಿಲ್ಲೆಗೆ ಬರುವಂಥದ್ದು ಕೂಡ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಸನ, ಹಾವೇರಿ, ಕಲಬುರಗಿ, ಕೊಡಗು, ರಾಮನಗರ, ಹೌದು ವೀಕ್ಷಕರೇ, ರಾಮನಗರ ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆ, ರಾಮನಗರ ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆ ಹಾಗೂ ಇಲ್ಲಿ ಕೋಲಾರ ಜಿಲ್ಲೆ, ಹೌದು ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆ ಮತ್ತು ಇಲ್ಲಿ ಯಾದಗಿರಿ ಜಿಲ್ಲೆಗೂ ಇಲ್ಲಿ ಈ ಒಂದು ಕಂತಿನ ಹಣವನ್ನು ಹಾಕ್ತಾ ಇರುವಂಥದ್ದು.
ಮತ್ತು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಈ ಒಂದು 15 ಜಿಲ್ಲೆಗೆ ಇವತ್ತು ಹಾಕುವಂಥದ್ದು. ಹೌದು ವೀಕ್ಷಕರೇ, ಇವಾಗಲೇ ಒಂದು ಕಂತಿನ ಹಣವನ್ನು ಹಾಕಿದ್ದಾರೆ, ಇವಾಗ ಹಾಕ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇವಾಗ ಒಂದು ಕಂತಿನ ಹಣವನ್ನು ಬಹಳಷ್ಟು ಜನರ ಜಿಲ್ಲೆಗೆ ಹಾಕಿದ್ದಾರೆ. ಇವಾಗ ಒಂದನೇ ಕಂತಿನ ಹಣ ಕೂಡ ಇವಾಗೂ ಹಾಕ್ತಾ ಇರುವಂಥದ್ದು. ಆದರೆ ಇಷ್ಟು ಜಿಲ್ಲೆಗೆ ಹಾಕಿದ್ದಿಲ್ಲ, ಅದರಿಂದ ಇಷ್ಟು ಜಿಲ್ಲೆಗೆ ಇವತ್ತು ಬರುವಂಥದ್ದು. ಈ ಒಂದು 15 ಜಿಲ್ಲೆಗೆ ಇವತ್ತು ಬಹಳಷ್ಟು ಜನರಿಗೆ ಬರುವಂಥದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 17 ಮತ್ತು ಹೌದು ವೀಕ್ಷಕರೇ 17, 16ನೇ ಕಂತಿನ ಹಣ ಅವಾಗೇ ಹಾಕಿಬಿಟ್ಟಿದ್ರು, ಅದು ಪ್ರತಿಯೊಬ್ಬರಿಗೂ ತಲುಪಿಟ್ಟಿದೆ. ಆದರೆ ಪೆಂಡಿಂಗ್ ಇರುವುದು 18, 19, 20 ಈ ಒಂದು 3 ಕಂತಿನ ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು. ಅದರಿಂದ ಇಷ್ಟು ಜಿಲ್ಲೆಗೆ ಈ ಒಂದು ಹಣ ಬರುವಂಥದ್ದು. 2,000 ರೂಪಾಯಿ ಬರ್ಬೋದು ಅಂತ ನಾನು ನಿಮಗೆ ಹೇಳ್ತೇನೆ. ಯಾಕೆಂದರೆ ಒಂದನೇ ಕಂತಿನಲ್ಲಿ ಹೌದು ವೀಕ್ಷಕರೇ ಈ ಒಂದು ತಿಂಗಳು ಮುಗಿದರ ಒಳಗಡೆ ನಾವು ಹಂತವಾಗಿ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದರು. ಅದರಿಂದ ಇಲ್ಲಿ ಈ ವಾರ ಮುಗಿದರ ಒಳಗಡೆ ಹೌದು ವೀಕ್ಷಕರೇ, ಈ ವಾರ ಮುಗೀತಂದರೆ ನಿಮಗೆ ಮತ್ತೆ ಮುಂದಿನ ವಾರದಲ್ಲಿ 2ನೇ ಕಂತಿನ ಹಣ, ಇವಾಗ ಬರುವಂಥದ್ದು 1ನೇ ಕಂತಿನ ಹಣ ಬಹಳಷ್ಟು ಜಿಲ್ಲೆಗೆ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಇವು 15 ಜಿಲ್ಲೆಗೆ ಮಾತ್ರ ಹಾಕಿದ್ದಿಲ್ಲ, ಇವಾಗ ಹಾಕ್ತಾ ಇರುವಂಥದ್ದು. ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ 2ನೇ ಹಂತವಾಗಿ ಹೌದು ವೀಕ್ಷಕರೇ 2ನೇ ಹಂತವಾಗಿ 3 ಕಂತಿನ ಹಣ ಏನು ಬರಬೇಕಾಗಿತ್ತಲ್ಲೋ ಆ ಒಂದು 2ನೇ ಕಂತಿನ ಹಣವನ್ನು ನಾಳೆಯಿಂದ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೆ ಅವರೇ ಸ್ವತಃ ತಿಳಿಸಿದ್ರು. ಅದರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರೆಲ್ಲ ಅಕೌಂಟನ್ನು ಚಾಲ್ತಿ ಮಾಡಿಸಿಲ್ವೋ ಅಕೌಂಟನ್ನು ಚಾಲ್ತಿ ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡೆದುಕೊಳ್ಳಿ. ಈ ತಿಂಗಳು ಮುಗಿಯೋದರ ಒಳಗಡೆ ನಿಮಗೆ 6,000 ರೂಪಾಯಿ ಹಣ ಸಿಗುವಂಥದ್ದು. ಅದಕ್ಕೋಸ್ಕರ ಯಾರು ನೀವು ಚಾಲ್ತಿ ಇಲ್ವೋ ಅದಕ್ಕೋಸ್ಕರ ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಂಡು ಈ ಒಂದು ಹಣವನ್ನು ಪಡೆಯಿರಿ ಅಂತ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ವೋ ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಅನ್ನು ಕೊಡಿ. ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನೇನು ಅನ್ನಿಸ್ತು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿಲ್ವಾ ಅನ್ನೋದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ, ಧನ್ಯವಾದಗಳು.